ನಮ್ಮ ಸ್ತೋತ್ರವಾಗಲಿ. ಜ್ಞಾನಿಗಳು 14ನೇ ಸಂಧಿ 20ನೇ ವಚನ. ಬಡವನು ನೆರವನಿಗೆ ಅಸಹ್ಯ, ಧನವಂತನಿಗೆ ಬಹು ಜನ ಮಿತ್ರರು. ನೆರವಿನನ್ನು ತಿರಸ್ಕರಿಸುವವನು ದೋಷಿ, ದರಿದ್ರನನ್ನು ಕನಿಕರಿಸುವನು ಧನ್ಯನು. ಯುಕ್ತಿಗಳನ್ನು ಉಳ್ಳವರು ದಾರಿ ತಪ್ಪಿದವರೇ ಸರಿ, ಸುಯುಕ್ತಿಯುಳ್ಳವರು ಪ್ರೀತಿ ಸತ್ಯತೆಗೆ ಪಾತ್ರರಾಗುವರು. ಕ್ಷಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ. ಜ್ಞಾನಿಗಳ ಜ್ಞಾನ ಕಿರೀಟವೇ ಅವರ ಶ್ರೇಷ್ಠ ಸಂಪತ್ತು. ಜ್ಞಾನಹೀನರ ಮೂರ್ಖತನವು ಬರೀ ಮೂರ್ಖತನವೇ. ಸತ್ಯ ಸಾಕ್ಷಿಯು ಪ್ರಾಣರಕ್ಷಕ, ಸುಳ್ಳು ಸಾಕ್ಷಿಯು ವಂಚಕ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುತ್ತದೆ. ಯೆಹೋವನ ಭಯವು ಜೀವನದ ಬುಗ್ಗೆ, ಮೃದು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಪ್ರಜೆಗಳ ವೃದ್ಧಿ ರಾಜನ ಮಹಿಮೆ, ಪ್ರಜೆಗಳ ಕ್ಷಯ ಪ್ರಭುವಿಗೆ ಭಯ. ದೀರ್ಘ ಶಾಂತನು ಕೇವಲ ಬುದ್ಧಿವಂತನು, ಮುಂಗು ಗೋಪಿಯು ಮೂರ್ಖತನವನ್ನು ಧ್ವಜವಾಗಿ ಎತ್ತುವನು. ಶಾಂತ ಗುಣವು ದೇಹಕ್ಕೆ ಜೀವಧಾರವು, ಕ್ರೋಧವು ಇರುವಿಗೆ ಕ್ಷಯ. ಬಡವರನ್ನು ಹಿಂಸಿಸುವವನು ಸೃಷ್ಟಿಕರ್ತನನ್ನು ಹಿನ್ನೈಸುವನು, ಗತ್ತಿಲ್ಲದವರನ್ನು ಕರುಣಿಸುವವನು ಆತನನ್ನು ಘನಪಡಿಸುವನು. ದುಷ್ಟನು ವಿಪತ್ತಿಗೊಳಗಾಗಿ ಹಾಳಾಗುವನು, ಶಿಷ್ಯನು ಮರಣಕಾಲದಲ್ಲಿಯೂ ಆಶ್ರಯ ಹೊಂದುವನು. ವಿವೇಕಿಯ ಹೃದಯ ಜ್ಞಾನಾಶ್ರಯ, ಜ್ಞಾನಹೀನನ ಒಳಗುಟ್ಟು. ಪ್ರಜೆಗೆ ಧರ್ಮವು ಉನ್ನತಿ, ಅಧರ್ಮವು ಅವಮಾನ. ಜಾಣನಾದ ಸೇವಕನಿಗೆ ರಾಜ ಕೃಪೆ, ಮಾನಗೇಡಿಗೆ ರಾಜನ ದ್ರವ್ಯ. ಆಮೇಲೆ